ನಾವು ಒಂದೇ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದಲ್ಲ, ಎರಡು ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬಹುದು. ಒಂದೇ ನಿಮಿಷದಲ್ಲಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಹಾಗೆ ತುಂಬಾನೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ನೋಡಿ, ಎಲ್ಲ ಸೀದಿದೆ. ಇದರಿಂದ ನಮ್ಮ ಹೇರು ಗ್ರೋತು ಆಗುತ್ತೆ, ಹೇರು ಶೈನಿಂಗು ಬರುತ್ತೆ, ಹೇರು ಸ್ಮೂತು ಆಗುತ್ತೆ. ತುಂಬಾ ಬೆನಿಫಿಟ್ಸ್ ಇದೆ. ನೀವು ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಡೈ ಮಾಡಿ ತೋರಿಸ್ತೀನಿ. ನ್ಯಾಚುರಲ್ ಆದ ಹೇರ್ ಡೈ ಇದು. ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಸೈಡ್ ಎಫೆಕ್ಟು ಇಲ್ಲ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಒಂದೇ ನಿಮಿಷದಲ್ಲಿ ನಮ್ಮ ಹೇರು ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿರುವ ಹೇರ್ ಡೈ, ಓಕೆನಾ? ಯಾವುದೇ ಸ್ಮೆಲ್ಲು ಕೂಡ ಇಲ್ಲ. ನಾವೇನು ಈಗ ಅಪ್ಲೈ ಮಾಡ್ಕೊಂಡಿದ್ದೀರಿ ಅಂದರೆ ಗೊತ್ತೇ ಆಗಲ್ಲ, ನಮ್ಮ ಹೇರು ಬ್ಲ್ಯಾಕೇ ಅನಿಸುತ್ತೆ. ಆ ರೀತಿ ಇರುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬಹುದು. ಹಾಗೆ ನಾವು ಹೊರಗಡೆ ಪ್ರಾಡಕ್ಟ್ ತರ್ತೀವಿ ಅಲ್ವಾ, ಅದರಿಂದ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋತೀವಿ. ನಿಜ, ಹೇರ್ ಡೈ ತುಂಬ ರೀತಿದು ಸಿಗುತ್ತೆ. ಆದರೆ ಏನಾಗುತ್ತೆ ಗೊತ್ತಾ, ನಮ್ಮ ಹೇರು ಡ್ಯಾಮೇಜ್ ಆಗಿಬಿಡತ್ತೆ. ನಮ್ಮ ಇದ್ದ ಹೇರೆಲ್ಲ ವೈಟ್ ಆಗಿಬಿಡತ್ತೆ. ತುಂಬ ಪ್ರಾಬ್ಲಮ್ ಆಗುತ್ತೆ. ಅದು ಕೆಲವೊಬ್ಬರಿಗೆ ಗೊತ್ತಿರುವವರಿಗೆ ಗೊತ್ತೋದು ಏನೆಲ್ಲ ಪ್ರಾಬ್ಲಮ್ ಆಗತ್ತೆ ಅಂತ. ಅದಕ್ಕೆ ನಮಗೆ ಅದೆಲ್ಲ ಹೊರಗಡೆ ಪ್ರಾಡಕ್ಟು ಫುಲ್ ಕೆಮಿಕಲ್ಸ್ ಇರುವಂಥದ್ದು ಬೇಡವೇ ಬೇಡ ಅಲ್ವಾ. ನಮಗೆ ಏನು ಜೀರೋ ಕೆಮಿಕಲ್ಸ್ ಅಂತ ಹೇಳ್ಬೋದು. ಏನು ಕೆಮಿಕಲ್ಸ್ ಇರುವಂತಹ ರೆಮಿಡಿಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು. ನಮಗೆ ಬೇಕಾದ ಹಾಗೆ ನಾವು ಮಾಡ್ಕೋಬೋದು. ತುಂಬ ರೀತಿಯಲ್ಲಿ ನಾವು ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೇರ್ ಡೈ, ಇದನ್ನು ನಾವು ಒಂದೇ ರೀತಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದಲ್ಲ, ಎರಡು ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬೋದು. ನಾನಂತೂ ನನ್ನ ಹೇರಿಗೆ ಅಪ್ಲೈ ಮಾಡಿಕೊಂಡು ರಿಸಲ್ಟ್ ಸಮೇತ ನಿಂತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ. ಇದರಿಂದ ಏನು ಗೊತ್ತಾ, ನಮ್ಮ ಹೇರು ತುಂಬ ಬೆನಿಫಿಟ್ಸ್ ಇದೆ. ನಾನು ಹೇಳ್ತೀನಿ, ವಿಡಿಯೋ ಮಾಡ್ತಾ ಹೇಳ್ತೀನಿ. ಏನಾಗುತ್ತೆ ಗೊತ್ತಾ, ನಾವು ಇದನ್ನು ಅಪ್ಲೈ ಮಾಡ್ಕೋತೀವಿ, ಒಂದೇ ನಿಮಿಷದಲ್ಲಿ ನಮ್ಮ ಹೇರು ಬ್ಲ್ಯಾಕ್ ಆಗುತ್ತೆ. ಹಾಗೆ ಅದನ್ನು ನಾವು ಹಾಗೇ ಇಟ್ಕೊಂಡು ಒಂದು ಡೇ ಇಟ್ಕೊಂಡು ನಾವು ಹೇರ್ ವಾಶ್ ಮಾಡಿದರೆ ಏನಾಗುತ್ತೆ ಗೊತ್ತಾ, ನಮಗೆ ಒಂದು ಸಲ ಅಪ್ಲೈ ಮಾಡಿರೋದು ಒಂದು ವಾರದ ತನಕ ಇರುತ್ತೆ. ಹೀಗೆ ನಾನು ಹೇಗೆ ಮಾಡಿದ್ದೀನಿ ಹೇಳ್ತೀನಿ. ಎರಡು ರೀತಿಯಲ್ಲಿ ನಾವು ಅಪ್ಲೈ ಮಾಡ್ಕೋಬೋದು. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ, ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಹಾಗೆ ನನ್ನ ಈ ಬ್ಯೂಟಿ ಕೇರ್ ಚಾನಲ್ಗೆ ಸಪೋರ್ಟ್ ಮಾಡಿ. ನಾನು ಹೆಚ್ಚು ವಿಡಿಯೋವನ್ನು ಹಾಕ್ಬೋದಲ್ವ, ನನಗೆ ಗೊತ್ತಿರುವಂತಹ ವಿಡಿಯೋವನ್ನು ಹಾಕ್ಬೋದು. ಹಾಗೆ ನಿಮಗೇನಾದರೂ ಬ್ಯೂಟಿ ಟಿಪ್ಸ್ ಬೇಕು ಅಂದರೆ, ಯಾವುದಾದ್ರೂ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗಾದರೆ ಬನ್ನಿ, ಯಾವ ರೀತಿ ಮಾಡೋಣ ಅಂತ ತಿಳಿಸ್ಕೊಡ್ತೀನಿ. ಒಂದು ಕಬ್ಬಿಣದ ಹಂಚನ್ನು ತಗೊಂಡಿದ್ದೀನಿ. ಇದು ಕಬ್ಬಿಣದೇ ಆಗಿರಬೇಕು, ಒಳ್ಳೆಯದು. ಇದು ನಮ್ಮ ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಒಳ್ಳೆಯದು. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹಳದಿ ಪೌಡರನ್ನು ಹಾಕಿದ್ದೀನಿ. ಹಾಗೆ ಇದು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ನೀವು ಜಾಸ್ತಿ ಪ್ರಮಾಣದಲ್ಲೂ ಕೂಡ ಮಾಡ್ಕೋಬಹುದು. ಹಾಗೆ ಇದು ನೋಡಿ, ದಾಲ್ಚಿನ್ನಿ ಚಕ್ಕೆ ಇದೊಂದು ಸ್ವಲ್ಪ ಹಾಕಬೇಕಾಗತ್ತೆ. ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೆ ನೆಲ್ಲಿಕಾಯಿ ಪೌಡರು ಒಂದು ಅರ್ಧ ಟೇಬಲ್ ಸ್ಪೂನು. ಹಾಗೆ 1 ಟೇಬಲ್ ಸ್ಪೂನ್ ಹಳದಿ ಪೌಡರ್ ಹಾಕಲೇಬೇಕು. ನೋಡಿ, ಇದೆಲ್ಲ ಅರ್ಧ ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಬಿಸಿಯಾಗಿದೆ, ಬಿಸಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಹೊಗೆ ಬರ್ತಾ ಇದೆ. ಹಾಗೆ ಇನ್ನೂ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಬಿಸಿ ಮಾಡಬೇಕು. ಅಂದರೆ ಚೆನ್ನಾಗಿ ಹುರಿಬೇಕು, ಅದೆಲ್ಲ ಸೀದಬೇಕು. ಆ ಥರ ಸಣ್ಣ ಫ್ಲೇಮಲ್ಲಿ ಹುರಿಬೇಕು. ಹಳದಿ ಪೌಡರ್ ಆದರೂ ಅಷ್ಟೇ ನಮ್ಮ ಹೇರು ಬ್ಲ್ಯಾಕ್ ಮಾಡುತ್ತೆ. ಈ ರೀತಿ ಮಾಡಿ ಹಾಕಿದಾಗ ಬ್ಲ್ಯಾಕ್ ಮಾಡುತ್ತೆ. ಹಾಗೆ ಏನಾದರೂ ಸೋಂಕೆಲ್ಲ ಇದ್ದರೆ ಹೊರಟೋಗುತ್ತೆ. ಹಾಗೆ ದಾಲ್ಚಿನ್ನಿ ಪೌಡರ್ ಅಂತೂ ನಮ್ಮ ಹೇರ್ ಬ್ಲ್ಯಾಕ್ ಆಗಲಿಕ್ಕೆ ಸಹಾಯ ಮಾಡುತ್ತೆ. ನೆಲ್ಲಿಕಾಯಿ ಪೌಡರು ಅಷ್ಟೇ. ಈ ರೀತಿ ಮಾಡಿ ಹಾಕಿದರೆ ಬ್ಲ್ಯಾಕ್ ಆಗುತ್ತೆ. ನೆಲ್ಲಿಕಾಯಿಂದನೂ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಹೇರಿಗೆ. ನಂತರ ಇಂಡಿಗೋ ಪೌಡರ್ ಗೊತ್ತಲ್ವ, ಅದು ಕೂಡ ಬ್ಲ್ಯಾಕ್ ಮಾಡುತ್ತೆ. ಈ ರೀತಿ ಮಾಡಿ ಇಂಡಿಗೋ ಪೌಡರನ್ನು ನಾವು ಹೇರ್ ಪ್ಯಾಕಾಗಿಯೂ ಯೂಸ್ ಮಾಡ್ಬೋದು. ನಾನಾ ರೀತಿಲಿ ಯೂಸ್ ಮಾಡ್ತಾರಲ್ವ, ಅದೇ ರೀತಿ ಈ ರೀತಿಲೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ನನಗೆ. ನೋಡಿ, ಎಲ್ಲ ಸೀದಿದೆ. ನಿಧಾನವಾಗಿ ಮಾಡಬೇಕು, ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ, ಕೆಂಡಾಗಿದೆ ಅಲ್ವಾ, ಈ ಥರ ಆಗಬೇಕು. ಅಂದರೆ ಎಲ್ಲ ಅದು ಸೀದೋಗಿದೆ ಅಂತ ಅರ್ಥ.
ಎಲ್ಲ ಸೇದೋಗಬೇಕು ನೋಡಿ. ಎಲ್ಲ ಇನ್ನೂ ಕೆಂಡ ಕೆಂಡ ಚಟ ಚಟ ಅಂತ ಇದೆ. ಒಂದು ಪೇಪರ್ ಹಾಕಿದರೆ ಬೆಂಕಿ ಆಗಿಬಿಡತ್ತೆ ನೋಡಿ. ಆಯಿತು, ಪೌಡ್ರೇ ಇದು ಎಲ್ಲವೂ. ಇದರಲ್ಲೇನು ತರಿ ತರಿ ಇರಲ್ಲ, ಅಷ್ಟು ತರಿ ತರಿ ಆಗುತ್ತೆ, ಯಾಕಂದರೆ ನಾವು ಹುರಿದಿರ್ತೀವಿ ಅಲ್ವಾ. ಹಳದಿ ಪೌಡರ್ ಎಲ್ಲ ಸ್ವಲ್ಪ ತರಿ ತರಿ ಅನ್ಸಂತೆ, ಆದರೆ ನಮ್ಮ ಕೈಗೆ ಅಂಟ್ಕೊಳ್ಳುತ್ತೆ. ಅದು ಪೌಡ್ರ್ ಇದೆ, ಅಂದರೆ ಅಂಟ್ಕೊಳ್ಳುವಂಥ ಪೌಡ್ರು ಇದೆ. ಮೇಲ್ಗಡೆ ಸ್ವಲ್ಪ ತರಿ ತರಿ ಇದೆ. ಇದನ್ನು ನೀವು ಇದು ಜರಡಿ ಹಿಡಿದು ಮಾಡ್ಕೋಬೋದು, ಜರಿಯನ್ನು ತೆಗ್ಕೋಬೋದು, ಆ ಥರ ಮಾಡ್ಬೋದು. ಇಲ್ಲಾಂದರೆ ಹೀಗೇ ಯೂಸ್ ಮಾಡ್ಬೋದು ನೋಡಿ. ಈ ರೀತಿ ಕೈಗೆ ಅಂಟ್ಕೊಬಿಟ್ಟಿದೆ ಅಲ್ವಾ, ಜರಿ ಜರಿ ಬಿದ್ದೋಗುತ್ತೆ. 2 ರೀತಿಲೂ ಮಾಡ್ಕೋಬೋದು. ಒಂದು ಸ್ವಲ್ಪ ಹಾಕೋತೀನಿ ನಾನು, 2 ರೀತಿಲಿ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ಹಾಕಿದ್ದೀನಿ, ಸ್ವಲ್ಪ ಕೊಬ್ಬರಿ ಎಣ್ಣೆ ನೋಡಿ, 1 ಡ್ರಾಪ್ಸ್ ಹಾಕಿದ್ದೀನಿ. ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೋಬೇಕು, ಸ್ವಲ್ಪ ಪೇಸ್ಟ್ ಥರ ಮಾಡ್ಕೋಬೇಕು. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಫುಲ್ ಹೇರಿಗೂ ಅಪ್ಲೈ ಮಾಡ್ಕೋಬೋದು ನೋಡಿ. ಇದು ಎಷ್ಟು ಬ್ಲ್ಯಾಕ್ ಕಾಣ್ತಾ ಇದೆ ಅಲ್ವಾ ನೋಡಿ. ಆಯಿಲಿಗೆ ಹಾಕಿದಾಗ ಬ್ಲ್ಯಾಕ್ ಕಾಣುತ್ತೆ, ಅದೇ ನಾವು ಹೇರಿಗೆ ಹಾಕಿದಾಗಲೂ ಕೂಡ ನಮ್ಮ ಹೇರಿಗೆ ತೊಗೊಬಿಡತ್ತೆ, ಅಂಟಾಗಿಬಿಡತ್ತೆ, ಅಂದರೆ ಹಿಡ್ಕೊಬಿಡತ್ತೆ. ಯಾವ ರೀತಿ ಹಾಕಬೇಕು ತೋರಿಸ್ತೀನಿ. ಒಂದು ಬ್ರಷ್ ನಿಮ್ಮಲ್ಲಿ ಬೇಡದೇ ಇರೋದು ಇದ್ದೇ ಇರುತ್ತೆ ಅಲ್ವಾ ಮನೆಯಲ್ಲಿ, ಬೇರೆ ಕಡೆ ಇಟ್ಟಿರ್ತೀವಿ, ಅದನ್ನೇ ತೊಗೊಂಡು ಸ್ವಲ್ಪ ಸ್ವಲ್ಪ ಪೌಡ್ರನ್ನು ತಗೋಬೇಕು. ನೀವು ಪೌಡ್ರು ಜರಡಿ ಹಿಡ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ, ಬೇಗ ಆಗಿಬಿಡತ್ತೆ, ನಮ್ಮ ಹೇರಿಗೆ ಬೇಗ ಬೇಗ ಅಪ್ಲೈ ಮಾಡ್ಕೋಬೋದು ಜರಡಿ ಹಿಡ್ಕೊಂಡ್ರೆ. ಇಲ್ಲಾಂದರೆ ಸ್ವಲ್ಪ ತರಿ ತರಿ ಆಗಿರತ್ತೆ ಅದು, ಯಾಕಂದರೆ ಹಳದಿ ಪೌಡರು ಹುರಿದಾಗ ತರಿ ತರಿ ಬಂದುಬಿಡತ್ತೆ ಅದು. ಸ್ವಲ್ಪ ಸ್ವಲ್ಪ ತೊಗೋಬೇಕು. ಹೀಗೆ ಎಲ್ಲೆಲ್ಲಿ ನಮಗೆ ವೈಟ್ ಹೇರ್ ಇದೆ ಅಲ್ಲಲ್ಲಿ ಈ ಬ್ರಷ್ ಸಹಾಯದಿಂದ ಈ ರೀತಿ ಮಾಡಬೇಕು. ಒಂದೇ ಕಡೆ ಅದು ಹೇರ್ ನಮ್ಮ ಯಾವ ಕಡೆ ಬಾಗಿದೆ ನೋಡಿ, ಆ ಕಡೆ ನಾವು ಅಪ್ಲೈ ಮಾಡ್ಕೋಬೇಕು. ಹೇರ್ ಬಾಗಿರೋ ಕಡೆ, ಒಂದು ಕಡೆ ಬಾಗಿರತ್ತೆ ಅಲ್ವಾ ನೋಡಿ, ನನ್ನ ಈ ಹೇರು ಈ ಕಡೆ ಬಾಗಿದೆ. ಈ ಥರ ಸ್ವಲ್ಪ ಸ್ವಲ್ಪನೇ ತಗೊಂಡು ಈ ಥರ ಮಾಡ್ಕೋಬೇಕು. ನಂತರ ನಮ್ಮ ಫೇಸಿಗೆಲ್ಲಾದರೂ ತಾಗಿದರೆ ಅದನ್ನು ಒರೆಸ್ಕೋಬೋದು, ಹೋಗಿಬಿಡತ್ತೆ. ನೀವೆಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನೀವು ಈ ರೀತಿ ಒಂದು ಸಲ ಮಾಡ್ಕೋಬೇಡಿ. ಬೇಗ ಅದು ಅಂಟ್ಕೊಳ್ತು ಅಂದರೆ ಅದು ಅಂಟ್ಕೊಂಡೇ ಇರುತ್ತೆ. ಒಂದು ಸ್ವಲ್ಪ ಹೊತ್ತು ತೊಂದರೆ ಇಲ್ಲ. ಹೊರಗಡೆ ನಾವು ಹೋಗ್ತೀವಿ, ಏನು ತಲೆ ಎಲ್ಲ ಉಜ್ಕೊಳ್ಳಲ್ಲ ಅಲ್ವಾ, ನೀಟಾಗಿ ಇರುತ್ತೆ ಅಲ್ವಾ. ಒನ್ ಡೇಗೆ ಪರವಾಗಿಲ್ಲ, 1 ಡೇ ಇರುತ್ತೆ ನೋಡಿ. ಇಲ್ಲೆಲ್ಲ ವೈಟ್ ಕಾಣ್ತಾ ಇದೆ ಅಲ್ವಾ ನೋಡಿ. ಈ ಥರ ಅಪ್ಲೈ ಮಾಡ್ಕೊಬಿಟ್ರೆ ತುಂಬ ಚೆಂದ ಕಾಣುತ್ತೆ. ನಮಗೆ ತಲೆ ತುಂಬ ಕೂದಲಿದೆ ಅನಿಸುತ್ತೆ, ಚಿಕ್ಕ ಚಿಕ್ಕ ಹೇರ್ ಹುಟ್ಟಿದೆ ಅನಿಸುತ್ತೆ, ಈ ಥರ ಎಲ್ಲ ಅನಿಸುತ್ತೆ. ಸ್ವಲ್ಪನೂ ಸ್ಮೆಲ್ ಇಲ್ಲ, ತುಂಬಾ ಚೆನ್ನಾಗಿದೆ. ನಾನಂತೂ ತುಂಬ ಖುಷಿ ಆಯಿತು ನಾನು ಅಪ್ಲೈ ಮಾಡ್ಕೊಂಡಲ್ವ ನೋಡಿ. ನಾವು ಡೈಲಿ ನಮ್ಮ ಮನೆಯಲ್ಲೇ ಇರುವಾಗಲೂ ಕೂಡ ಅಪ್ಲೈ ಮಾಡ್ಕೋಬೋದು. ನಮ್ಮ ಹೇರು ಏನೋ ಬಿಳಿ ವೈಟ್ ಕಾಣ್ತಿದೆ, ಮುಂದ್ಗಡೆ ಎದುರುಗಡೆ ಒಂದು ರೀತಿ ಅಸಹ್ಯ ಕಾಣ್ತಾ ಇದೆ ಅಂದರೆ ಈ ಹೇರ್ ಡೈಯನ್ನು ಸ್ವಲ್ಪ ಅಪ್ಲೈ ಮಾಡ್ಕೊಬಿಟ್ರೆ 1 ಡೇ ಆಗುತ್ತೆ. ಇದರಿಂದ ಏನು ಸೈಡ್ ಎಫೆಕ್ಟ್ ಇಲ್ಲ, ನಮಗೆ ತುಂಬ ಒಳ್ಳೆಯದೇ ಇದು, ನಮಗೆ ಒಳ್ಳೆ ಬೆನಿಫಿಟ್ಸು ಸಿಗುತ್ತೆ. ನೀವೇನಾದರೂ ನಂತರ ಹೇರ್ ಆಯಿಲ್ ಹಾಕ್ಕೊಂಡ್ರೂ ಪರವಾಗಿಲ್ಲ. ನೀವು ಸ್ನಾನ ಮಾಡೋ ಟೈಮಿಗೆ ನೀವು ಹೇರ್ ಆಯಿಲ್ ಹಾಕೊಂಡ್ರೆ ಅದು ನಮ್ಮ ಹೇರಿಗೆ ಅಂಟ್ಕೊಂಡು ಬಿಡುತ್ತೆ ನೋಡಿ. ಕೈಯಿಂದ ಒಂದು ಸಲ ನೋಡಿ ಈ ಥರ ಒಂದು ಸಲ ಸರಿ ಮಾಡ್ಕೋಬೇಕು. ಹಾಗೆ ಒಂದು ಸಲ ಬಾಚ್ಕೊಬಿಟ್ರೆ ಏನೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ ನಾವು ಹೇರ್ ಡೈ ಹಾಕಿದ್ದೀವಿ ಅಂತ. ನಮ್ಮ ಹೇರೇ ಅದು ಅನಿಸುತ್ತೆ, ಚಿಕ್ಕ ಚಿಕ್ಕ ಹೇರೆಲ್ಲ ಹುಟ್ಟಿದೆ ಅನಿಸುತ್ತೆ. ಹಾಗೆ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿರೋದು ತೋರಿಸ್ತೀನಿ. ನೀವೆಲ್ಲಾದರೂ ಹೊರಗಡೆ ಹೋಗುವಾಗ ನಿಮ್ಗೆ ಇನ್ನೂ ಫುಲ್ಲು ಬ್ಲ್ಯಾಕ್ ಆಗಿರಬೇಕು, ನಿಮ್ಮ ಹೇರೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿದೆ, ಎಲ್ಲವೂ ವೈಟ್ ಆಗಿದೆ, ತುಂಬ ಹೇರ್ ವೈಟ್ ಆಗಿದೆ ಅಂದರೆ ನೀವು ಈ ರೀತಿಯೂ ಕೂಡ ಮಾಡ್ಕೋಬೋದು. ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಿಮಗೆ ನಿಮ್ಮ ಹೇರು ಆಯಿಲ್ ಆಗಿದ್ದರೆ ಪರವಾಗಿಲ್ಲ ಅಂದರೆ ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಆಯಿಲ್ ಹಾಕೋದು ಥರ ಇರಬಾರ್ದು ಅಂದರೆ ಹೇರ್ ಡೈಯನ್ನು ಯೂಸ್ ಮಾಡಿ. ನಮ್ಮ ಹೇರು ಡ್ರೈ ಆಗಿ ಇರುತ್ತೆ, ಚೆನ್ನಾಗಿರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲಿ ನೋಡಿ ಅಲ್ಲಲ್ಲಿ ಈ ಥರ ಅಪ್ಲೈ ಮಾಡಿಕೊಂಡ್ರೆ ಆಯಿತು. ಅಂದರೆ ಆಯಿಲ್ ಹಾಕಿ ನಾನು ಹೇರ್ ಡೈ ಪೇಸ್ಟ್ ಮಾಡಿದ್ದೀನಿ ಅಲ್ವಾ, ಅದನ್ನು ನೋಡಿ ಬಾಚ್ಕೊಬಿಡ್ಬೇಕು. ಹೀಗೆ ಎಲ್ಲ ಕಡೆ ಅದು ಆ ಕಡೆ ಈ ಕಡೆ ಎಲ್ಲ ತಗೊಬಿಡುತ್ತೆ ಆಯಿಲ್ ಹಾಕಿರೋದು. ಅಂದರೆ ಅಷ್ಟೇನು ನಮ್ಮ ಹೇರು ಆಯಿಲ್ ಹಾಕಿದ್ದೀವಿ ಅನಿಸಲ್ಲ, ಆಯಿಲ್ ಮಿಕ್ಸ್ ಇದೆ ಅಲ್ವಾ, ಅಂಟು ಆ ಥರ ಎಲ್ಲ ಏನೂ ಅನಿಸಲ್ಲ, ಹೇರು ಚೆನ್ನಾಗೇ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ನಾನು ಅಪ್ಲೈ ಮಾಡಿಕೊಂಡೆ, ಬಾಚಿಕೊಂಡೆ ನೋಡಿ. ನಾವೇನು ಇಡೀ ದಿನ ತಲೆ ಮುಟ್ತಾ ಇರಲ್ಲಲ್ವ, ಒಂದು ಸಲ ಹೇರ್ ಡೈ ಈ ಥರ ಮಾಡ್ಕೊಬಿಟ್ರೆ
ನಮಗೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲಿ ಬೇಕಾದರೂ ಹೋಗಿ ಬರ್ಬೋದು, ದೊಡ್ಡ ಪಾರ್ಟಿ ಫಂಕ್ಷನ್ಗೂ ಕೂಡ ಹೋಗಿ ಬರ್ಬೋದು. ಒಂದು ಸಲ ನೋಡಿಕೊಂಡು ಈ ರೀತಿ ಅಪ್ಲೈ ಮಾಡಿಕೊಂಡಾಗ ಬಾಚ್ಕೋಬೇಕು, ಹಾಗೆ ನೋಡ್ಕೋಬೇಕು, ಕೈಯಿಂದ ಒಂದು ಸಲ ಸರಿ ಮಾಡ್ಕೋಬೇಕು. ನೋಡಿ ನಾನು ಇಲ್ಲೆಲ್ಲ ಅಪ್ಲೈ ಮಾಡಿಕೊಂಡೆ, ಕಾಣ್ತಾ ಇದೆ ಅಲ್ವಾ, ಚಿಕ್ಕ ಚಿಕ್ಕ ಹೇರ್ ಎಲ್ಲ ಬಂದಿದೆ ಅನಿಸತ್ತೆ, ಎದುರುಗಡೆ ಎಲ್ಲ ಚಿಕ್ಕ ಚಿಕ್ಕ ಹೇರ್ ಇದೆಯೋ ಅನಿಸುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಏನೂ ಅನಿಸಲ್ಲ ನಿಮ್ಗೆ ಹೇರ್ ಮತ್ತು ಉದುರು ಹೋಗೋದು ಆ ಥರ ಇಲ್ಲ. ಅಂದರೆ ನೈಸ್ ಪುಡಿ ಇರುತ್ತೆ ಅಲ್ವಾ, ಅದು ಕೂದಲಿಗೆ ಅಂಟ್ಕೊಬಿಡತ್ತೆ, ಒಂದಕ್ಕೊಂದು ಅಂಟ್ಕೊಂಡು ಕಲರ್ ಕಾಣುತ್ತೆ. ನಾವು ಕೈಗೆಲ್ಲ ಹಾಕೋತೀವಿ ಅಲ್ವಾ, ಕೈಗೆಲ್ಲ ಹೇಗೆ ಅಂಟ್ಕೊಬಿಡತ್ತೆ, ಬೇಕು ಹೋಗಲ್ಲ ಅಲ್ವಾ, ಅದೇ ಥರ ಅದು. ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ, ನಾನು ನಿಮಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲೆಲ್ಲ ವೈಟ್ ಇತ್ತು ಹೇರು. ಒಂದು ಸಲ ಈ ಥರ ಹೀಗೆ ಕೈಯಿಂದನೂ ಕೂಡ ಮಾಡ್ಕೋಬೋದು. ಮತ್ತೊಮ್ಮೆ ಬೇಕು ಅಂದರೆ ಮತ್ತೆ ಸ್ವಲ್ಪ ಹೀಗೆ ಅಪ್ಲೈ ಮಾಡಿಕೊಂಡು ನಮಗೆ ಯಾವ ಹೇರ್ ಸ್ಟೈಲ್ ಬೇಕೋ ಆ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಬೋದು. ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು, ತುಂಬ ಈಸಿಯಾಗಿ. ನಮಗೆ ಎಷ್ಟು ಬೇಕೋ ಅಷ್ಟು ಹೇರ್ ಡೈಯನ್ನು ಮಾಡಿಟ್ಕೊಬಿಟ್ರೆ ನಮಗೆ ಬೇರೆ ಯಾವುದು ಬೇಡ, ಇದು ಒಂದೇ ಸಾಕಾಗತ್ತೆ. ಇದನ್ನು ನಾವು ಹೇರ್ ಪ್ಯಾಕಾಗಿಯೂ ಕೂಡ ಯೂಸ್ ಮಾಡ್ಬೋದು, ಹೇರ್ ಡೈ ಆಗಿಯೂ ಕೂಡ ಯೂಸ್ ಮಾಡ್ಬೋದು. ನಮ್ಮ ಹೇರನ್ನು ತುಂಬ ಚೆನ್ನಾಗಿ ಇಟ್ಕೋಬೋದು. ಹಾಗೆ ಇದರಿಂದ ನಮ್ಮ ಹೇರು ಗ್ರೋತು ಆಗುತ್ತೆ, ಹೇರು ಶೈನಿಂಗು ಬರುತ್ತೆ, ಹೇರು ಸ್ಮೂತು ಆಗುತ್ತೆ. ತುಂಬ ಬೆನಿಫಿಟ್ಸ್ ಇದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಅಂತೂ ಪಕ್ಕಾ ಸಿಗುತ್ತೆ. ನಾನು ಇಂತಹ ವಿಡಿಯೋ ಜೊತೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ನನಗೆ ಫುಲ್ಲು ಸಪೋರ್ಟ್ ಮಾಡಿದರೆ ನನಗೆ ಗೊತ್ತಿರುವಂಥದ್ದು. ನಿಮ್ಗೆ ಯಾವ ರೀತಿ ಏನು ಪ್ರಾಬ್ಲಮ್ ಇದೆ ನಿಮಗೆ ಹೇರಲ್ಲಿ, ಫೇಸ್ ಬಗ್ಗೆ ಏನಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನಂತೂ ವಿಡಿಯೋ ಹಾಕ್ತೀನಿ. ಹಾಗೆ ತುಂಬ ಮಂದಿ ಕಮೆಂಟ್ ಮಾಡಿದ್ದಾರೆ, ಅವರ ಫೇಸಲ್ಲಿ ತುಂಬ ದೊಡ್ಡ ದೊಡ್ಡ ಮೊಡವೆ ಅಂದರೆ ಗುಳ್ಳೆ ಥರ ಆಗತ್ತಂತೆ, ಅದೆಲ್ಲ ಕಡಿಮೆ ಆಗಬೇಕು ಅಂತ ಮೆಸೇಜ್ ಮಾಡಿದ್ದಾರೆ. ನಾನು ನೆಕ್ಸ್ಟ್ ವಿಡಿಯೋ ಅದನ್ನೇ ಹಾಕ್ತೀನಿ. ನಿಮಗೆ ಫೇಸ್ ಬಗ್ಗೆನೇ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಆದರೆ ನಾನು ವಿಡಿಯೋವನ್ನು ನೀವು ಪೂರ್ತಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಸ್ಟಾರ್ಟಿಂಗಿಂದ ಕೊನೆಯ ತನಕ ರಿಸಲ್ಟ್ ಸಮೇತ ತೋರಿಸ್ತೀನಿ, ಓಕೆನಾ. ಹಾಗೆ ನೀವು ಯಾರಾದರೂ ಫಸ್ಟ್ ಟೈಮ್ ಬಂದವರಾದರೆ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೆಚ್ಚೆಚ್ಚು ಸಪೋರ್ಟ್ ಮಾಡಿದರೆ ನಾನು ಹೆಚ್ಚೆಚ್ಚು ವಿಡಿಯೋವನ್ನು ಹಾಕ್ಬೋದು. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಮಾತ್ರ ಲೈಕನ್ನು ಕೊಡಿ. ಹಾಗೆ ಯಾರಿಗಾದರೂ ಯೂಸ್ ಆಗೋದಿದ್ದರೆ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ವಿಡಿಯೋ ನೋಡಿದೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.